ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸ್ಥಳೀಯ ಹಾಗೂ ರಾಜ್ಯ ಜೆಡಿಎಸ್ ಮುಖಂಡರಿಗೆ ಕ್ಷಮೆ ಕೇಳಿ ಎಲ್ಲರ ಗಮನವನ್ನು ಸೆಳೆದುಕೊಂಡಿದ್ದಾರೆ. ನಾನು ಅಧಿಕಾರದಲ್ಲಿ ಇದ್ದ ವೇಳೆ ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ. ಸ್ಥಳೀಯ ಮುಖಂಡರು ಒತ್ತಾಯಪೂರ್ವಕವಾಗಿ ಕೆಲವು ವಿಷಯಗಳನ್ನು ಮಂಡಿಸಿದ್ದಾರೆ. ಅದರ ಬಗ್ಗೆ ನನಗೆ ಅರಿವಿಲ್ಲ. ಹಾಗಾಗಿ ಅದರಿಂದ ಯಾರಿಗಾದರೂ ನೋವಾಗಿದ್ದು ತೊಂದರೆಯಾಗಿದ್ರೆ ಕ್ಷಮೆ ಕೇಳುತ್ತೇನೆ ಎಂದು ಸಭೆಯಲ್ಲಿ ಎಲ್ಲರ ಗಮನವನ್ನು ಸೆಳೆದುಕೊಂಡಿದ್ದಾರೆ. ನಮ್ಮ ಸ್ಥಳೀಯ ಮುಖಂಡರು ಕೆಲವು ಒತ್ತಾಯಪೂರ್ವಕವಾಗಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದರ ಮನಸ್ಸಲ್ಲಿ ಇಷ್ಟ ಇದ್ರು ಕೆಲವು ಮಾಡಿರ್ತೇನೆ. ಅದರಿಂದ ಯಾರಾದರೂ ತೊಂದರೆ ಆಗುತ್ತೆ, ನನ್ನಿಂದ ಏನಾದರೂ ತೊಂದರೆಗೆ ನೀವು ಅನುಭವಿಸಿದ್ರೆ ನಾನು ಸಭೆ ಕೊಟ್ಟರೆ ಎಲ್ಲರಿಗೂ ಬೇಸರದ ಕ್ಷಮೆಯನ್ನು ಕೊಡ್ತೇನೆ. ಯಾವುದು ಕೂಡ ಈ ಕ್ಷಣದಿಂದ ನೀವು ಅವಸ್ಥೆಯಿಂದ ತೆಗೆದುಬಿಡಿ. ಇವತ್ತು ಕುಮಾರಣ್ಣನವರನ್ನ ನೀವು ನಂಬಿದ್ರೆ ನಾನು ಅದೇ ರೀತಿ ನಿಮಗೆ ಈ ಸ್ಥಳೀಯವಾಗಿ ನಿಮ್ಮ ಜೊತೆ ನಾನು ಒಬ್ಬ ನಾಯಕನಾಗಿ ನಿಮ್ಮ ಸಹೋದರರಾಗಿ ನಿಮ್ಮನ್ನ ಎಲ್ಲ ಕೂಡ ಕಷ್ಟ ಇವತ್ತು ಬಿಜೆಪಿಯ ಕಾರ್ಯಕರ್ತರನ್ನ ಯಾವ ರೀತಿ ನಾನು ರಕ್ಷಣೆ ಮಾಡ್ತೇನೆ, ಜನತಾದಳದ ಕಾರ್ಯಕರ್ತರ ಮುಖಂಡರನ್ನು ಕೂಡ ಅದೇ ರೀತಿಯಲ್ಲಿ ರಕ್ಷಣೆ ಮಾಡುವ ಕೆಲಸ ಮಾಡ್ತೇನೆ. ಮತ್ತು ಈ ಮೈತ್ರಿ ಏನಿದೆ ಇದು ದೀರ್ಘಕಾಲದ ಮೈತ್ರಿ. ಇದೇನೋ ಲೋಕಸಭಾ ಚುನಾವಣೆ ಆದ್ಮೇಲೆ ಕಿತ್ತೋಗುವಂತ ಮೈತ್ರಿ ಅಲ್ಲ. ಇವತ್ತು ಇಡೀ ವಿಶ್ವ ಮೆಚ್ಚಿದ ನಾಯಕ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಕನ್ನಡ ನಾಡಿನ ಮಣ್ಣಿನ ಮಗ, ಒಬ್ಬೇ ಒಬ್ಬ ಕನ್ನಡಿಗ ಈವರೆಗೂ ಕೂಡ ಪ್ರಧಾನಿಗಳಾಗಿದ್ದ ಮಾಜಿ ಪ್ರಧಾನಿ ಇನ್ನು ಈ ಹಿಂದೆ ನಡೆದಂತಹ ಘಟನೆಗಳನ್ನು ಮರೆತು ಬಿಡಿ. ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ಜೊತೆ ಇರುತ್ತೇನೆ. ಬಿಜೆಪಿಯನ್ನು ರಕ್ಷಣೆ ಮಾಡಿದಂತೆ ಜೆಡಿಎಸ್ ಅನ್ನು ಸಹ ರಕ್ಷಣೆ ಮಾಡುತ್ತೇನೆ. ಅದರಂತೆ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ದೀರ್ಘಕಾಲ ಇರುವ ಮೈತ್ರಿಯಾಗಿದ್ದು ಚುನಾವಣೆಯ ನಂತರ ಕಿತ್ತು ಹೋಗುವಂತದ್ದಲ್ಲ. ಮೈತ್ರಿಯಲ್ಲಿ ನರೇಂದ್ರ ಮೋದಿ ಹಾಗೂ ನಾಡಿನ ಪ್ರಧಾನಿಗಳು ದೇವೇಗೌಡರ ಸಮಾಗಮವಾಗಿ ಹೊಸ ರಾಜಕೀಯ ದೃಢೀಕರಣವಾಗುತ್ತೆ. ಕಷ್ಟ ಬಂದಾಗ ನಮ್ಮ ನಿಜವಾದ ಶಕ್ತಿ ತಿಳಿಯುತ್ತದೆ. ಇದೀಗ ಸುವರ್ಣ ಅವಕಾಶ ಒದಗಿ ಬಂದಿದ್ದು ಗುರುವಾರ ಶಕ್ತಿ ಪ್ರದರ್ಶನ ತೋರಿಸುವಂತೆ ಜೆಡಿಎಸ್ ಮುಖಂಡರಿಗೆ ಮನವಿ ಮಾಡಿಕೊಂಡಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೆರಡು ದಿನಗಳ ಹಿಂದೆ ಕೆಲವೇ ಬೆರಳಿಕೆಯಷ್ಟು ಮುಖಂಡರುಗಳು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಆದರೆ ನಿಜವಾದಂಥ ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತು ಇಲ್ಲೇ ಉಳಿದಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕ್ರಮವೇ ಸಾಕ್ಷೀಭೂತವಾಗಿದೆ. ಹಾಗಾಗಿ ಅನೇಕ ಮುಖಂಡರುಗಳು ಇವತ್ತು ಇಲ್ಲೇ ಉಳಿದಿದ್ದಾರೆ, ಕಾರ್ಯಕರ್ತರು ಇಲ್ಲೇ ಉಳಿದಿದ್ದಾರೆ. ಮತ್ತೆ ಅವರು ಪಕ್ಷದಲ್ಲಿ ನಿಷ್ಠೆ ಇಟ್ಟಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರು ವಿಶ್ವಾಸ ಇಟ್ಟಿದ್ದಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ ಅವರ ಗತವೈಭವದ ಶಕ್ತಿಯನ್ನು ಮರುಪಡ್ಕೊಳ್ತಾರೆ. ಯಾಕೆಂದರೆ ಹಿಂದೆ ಇದ್ದಂಥವರು ಇಲ್ಲಿ ನಿಷ್ಕ್ರಿಯವಾಗಿದ್ದರು. ಹಾಗಾಗಿ ಕಾರ್ಯಕರ್ತರು ಕೂಡ ಸಕ್ರಿಯವಾಗಿರ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಮುಂದೆ ನನ್ನ ಪ್ರಕಾರ ಜೆಡಿಎಸ್ ಸಕ್ರಿಯವಾಗಿರುತ್ತೆ. ಗತವೈಭವದ ಶಕ್ತಿಯನ್ನು ಮರಳಿ ಪಡೀತಾರೆ. ಅದು ಇವತ್ತು ಬಿಜೆಪಿ ಶಕ್ತಿ ಜೊತೆ ಸೇರಿ ಅದು ಡಬಲ್ ಆಗುತ್ತೆ. ಇವತ್ತು ಕಾಂಗ್ರೆಸ್ಸನ್ನು ಇಲ್ಲಿ ಖಂಡಿತವಾಗಿಯೂ ಕೂಡ ಮಣಿಸುವಂಥ ಕೆಲಸ ನಾವು ಈ ಕ್ಷೇತ್ರದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ. ಕ್ಷೇತ್ರದಾದ್ಯಂತ ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರು ಕೂಡ ನಾಳೆ ಬರೋರಿದ್ದಾರೆ. ಒಂದು ಒಳ್ಳೆಯ ರೋಡ್ ಶೋ ಮೂಲಕ ಇವತ್ತು ನಿಜವಾದಂಥ ಚುನಾವಣೆಯ ಪ್ರಚಾರ ಇವತ್ತು ನಾಳೆ ಅದು ಆರಂಭ ಆಗ್ತದೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಜೆಡಿಎಸ್ ಪಕ್ಷದಲ್ಲಿ 40,000ಕ್ಕೂ ಹೆಚ್ಚು ಮತಗಳಿವೆ. ಈಗ ಮತ್ತೆ ನಾವೆಲ್ಲ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ಕೊಡಬೇಕು.
ಈಗ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಸಹ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ. ಅಷ್ಟೇ ಬೆಂಬಲವನ್ನು ನಿಖಿಲ್ ಕುಮಾರಸ್ವಾಮಿಯವರು ಸಹ ಕೊಟ್ಟಿದ್ದಾರೆ. ಅವರ ಸಹಕಾರ ಎಂದೆಂದಿಗೂ ಮರೆಯೋದಿಲ್ಲ. ತಾವೆಲ್ಲ ನಮ್ಮ ಮೇಲೆ ವಿಶ್ವಾಸ ಬಿಡಿ, ನಿಮಗೆ ಯಾವುದೇ ರೀತಿಯ ಧಕ್ಕೆ ತರುವುದಿಲ್ಲ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ಕೊಡಬೇಕು. ಬಿಜೆಪಿ ಮತ್ತು ಜೆಡಿಎಸ್ನ ಶಕ್ತಿ ಏನು ಅಂತ ಕಾಂಗ್ರೆಸ್ಗೆ ಗೊತ್ತಾಗಬೇಕು ಎಂದು ಮನವಿ ಮಾಡಿದರು. ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.